ಕರುಳು ಕುರುಡೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇವೆ ಏನು? ಈ ಜನ್ಮದಲ್ಲಿ ಅಣ್ಣ ತಂಗಿರಂತ ನಾವು ಬೇರೆ ಬೇರೆ ಹುಟ್ಟಿ ಬೆಳೆಯುವ ಹಾಗಾಯ್ತಣ್ಣ. ಅಣ್ಣ ನೀನು ನನ್ನ ಒಡ ಹುಟ್ಟ ಅಣ್ಣ, ನಾನಿಲ್ಲ ತಂಗಿ. ಈ ತಂಗಿಯ ಕಷ್ಟವನ್ನ ಪರಿಹರಿಸಣ್ಣ. ನೀನಂತಲ್ಲ, ಈ ಮಣ್ಣಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ನನ್ನನ್ನು ಅಣ್ಣ ಎನ್ನುವುದಾಗಿ ಗೌರವಿಸುತ್ತಾರೆ. ಅವರನ್ನು ನಾನು ತಂಗಿ ಅಂತ ಭಾವಿಸಿಕೊಂಡವನು. ನಿನಗನ್ಯಾಯವಾಗಿದೆ ಎನ್ನುವಂತಹ ಕಾರಣಕ್ಕಾಗಿ ನನ್ನ ಬಳಿಯಲ್ಲಿ ಬಂದು ಅಣ್ಣ ಅಣ್ಣ ಎನ್ನುವುದಾಗಿ ಗೋಗರಿದ್ರೆ ನನ್ನಿಂದ ಈ ಹೊತ್ತಿನಲ್ಲಿ ಯಾವ ಪ್ರಯೋಜನವಾಗಲಾರದು. ಹೋಗಮ್ಮ ಇಲ್ಲಿಂದ, ನೀನು ಹೋಗಮ್ಮ. ಬಂದದ್ದಲ್ವಪ್ಪ, ಅವಳನ್ನು ಕರೆತಂದವ ನಾನು. ಕರೆತಂದವಂತಾದ ಮೇಲೆ ಏನೋ ಒಂದು ಸ್ವಾರ್ಥದಿಂದಲೇ ಬಂದಿರಬೇಕು. ಇಲ್ವಪ್ಪ, ಈ ಪ್ರಾಯದಲ್ಲಿ ನನಗೆ ಯಾವ ಸ್ವಾರ್ಥ ಉಂಟು ಹೇಳು? ಕರ್ಮಭೂಮಿಯಲ್ಲಿ ಹುಟ್ಟಿದವ ಪ್ರತಿಯೊಬ್ಬ ವ್ಯಕ್ತಿಯು ಕಿಂಚಿತ್ ಸ್ವಾರ್ಥ ಅಭಿಲಾಷೆಯನ್ನು ಹೊತ್ತೇ ಬಂದಿರ್ತಾನೆ. ಹೌದಪ್ಪ, ನನಗೂ ಕಿಂಚಿತ್ ಸ್ವಾರ್ಥ ಉಂಟು. ಏನು? ಏಕಾಂತ ಪ್ರದೇಶದಲ್ಲಿ ನೀನು ಹೊರಮನೆಯ ಸಿಕ್ಕಾಗ ಕೆಲವು ರಹಸ್ಯದ ವಿಷಯಗಳನ್ನೆಲ್ಲ ಹೇಳಿ ನನ್ನ ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಳಬೇಕು ಅಂತ ಆಲೋಚನೆ ಮಾಡ್ಕೊಂಡು ಬಂದವನ. ರಹಸ್ಯದ ವಿಷಯ, ಹೊಣೆಗಾರಿಕೆ ಏನಪ್ಪ? ಒಂದು ಅರ್ಥವಾಗದ ಸ್ಥಿತಿ ನನ್ನದು. ಅವಳ ಕಥೆ ಅಂತಿರ್ಲಿ, ನೀನಾದ್ರೂ ಯಾರು ಏನು ಎನ್ನುವ ವಿಚಾರ ನಿನಗೆ ಗೊತ್ತಿದೆಯೇನಪ್ಪ? ಹೌದು, ಸುಬಲ ಮಹಾರಾಜನಿಂದ ಸಾಕಲ್ಪಟ್ಟ ಮಗನೆನ್ನುವಂತ ವಿಷಯ ಅಷ್ಟೇ ಗೊತ್ತಿದ್ದದ್ದು ನನಗೆ. ಅಷ್ಟನ್ನು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ನಿನ್ನ ವಿಚಾರ ನನಗೆ ಗೊತ್ತಿದೆಯಪ್ಪ, ನನಗೆ ಗೊತ್ತಿದೆ. ನನ್ನ ವಿಷಯ ನನಗೆ ಗೊತ್ತುಂಟೆ. ನಿಜ ಹೇಳು, ಮೈಯೆಲ್ಲ ಕಿವಿ ಆಗಿರಿಸಿಕೊಂಡು ಕೇಳ್ತೇನೆ. ಹೇಳಪ್ಪ, ನಾನು ಯಾರು? ಹೊಣೆಗೆ ಮೀನು ಹಿಡಿಯಲು ಹೋದಾಗ ಅಲ್ಲಿ ನೀನು ಸಿಕ್ಕಿದವ. ಸಿಕ್ಕಿದ ನಿನ್ನನ್ನು ಸುಬಲ ಮಹಾರಾಜರಿಗೆ ಒಪ್ಪಿಸಿದವ ನಾನು. ಏನ್ ಹೇಳಿದಾಗಾಯ್ತು? ಸಿಕ್ಕಿದ ಮಗು ಅಂತ ಹೇಳಿದಾಗಾಯ್ತೆ ಬಿಟ್ರೆ ನನ್ನ ಅಪ್ಪ ಅಮ್ಮ ಯಾರು ಅಂತ ಹೇಳಿದ ಹಾಗಾಗ್ಲಿಲ್ಲ. ಇಲ್ವಪ್ಪ, ಆ ವಿಚಾರ ನನಗೂ ಗೊತ್ತಿಲ್ಲ. ಶುಭ್ರಂಗ, ನನ್ನನ್ನು ಸ್ವಲ್ಪ ನೋಡಪ್ಪ. ಏನು? ಕಳೆದ ಪ್ರಾಯ ಹೆಚ್ಚು, ಉಳಿದ ಪ್ರಾಯ ಕಡಿಮೆ. ಈ ಪ್ರಾಯದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಶುಭ್ರಂಗ. ಇದಕ್ಕೆ ಸಾಕ್ಷಿ ಏನಪ್ಪ? ಮನ ಸಾಕ್ಷಿ ಬಿಟ್ಟರೆ ಇನ್ಯಾವ ಸಾಕ್ಷಿಯೂ ನನ್ನಲ್ಲಿಲ್ವಪ್ಪ. ಅದನ್ನು ನಾನು ಸದಾ ಕಾಲ ಗೌರವಿಸುತ್ತೇನೆ. ನನಗೆ ಮಕ್ಕಳಿಲ್ಲ ಶುಭ್ರಂಗ, ಮಕ್ಕಳಿಲ್ಲ. ಸುಮ್ಮನಿರ್ತೀಯ? ಈಗ ತಾನೇ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದ್ಯಾ? ಎದೆ ಎತ್ತರಕ್ಕೆ ಬೆಳೆದಂತ ಮಗಳವಳು ನಿನ್ನ ಮಗಳೆನ್ನುವುದೇ ಈ ಊರಿಗೆಲ್ಲ ಗೊತ್ತಿದ್ದದ್ದೇ ಸತ್ಯ ವಿಷಯ. ಸುಳ್ಳೇ ಹೇಳಿದಾಗಲಿಲ್ವ ನೀನು? ಅವಳು ನನ್ನ ಹುಟ್ಟು ಮಗಳಲ್ಲ, ಸಾಕು ಮಗಳು. ಸಾಕು ಮಗಳೇ? ಹಾಗಾದ್ರೆ ಎಲ್ಲಿ ಸಿಕ್ಕಿದ್ದಾಳೆ ಎನ್ನುವಂತ ಅನುಮಾನ ಹುಟ್ಟುವುದಿಲ್ಲವೇ? ಒಂದು ದಿನ ನರ್ಮದಾ ನದಿಗೆ ಮೀನು ಹಿಡಿಯಲು ಹೋದಾಗ ಒಂದು ತೊಟ್ಟಿಲು ತೇಲಿ ಬರುವುದನ್ನು ಕಂಡೆ. ಆ ತೊಟ್ಟಿಲನ್ನು ಮೇಲೆತ್ತಿ ತಂದು ನೋಡುವಾಗ ಒಂದು ಗಂಡು ಮತ್ತೊಂದು ಹೆಣ್ಣು, 2 ಮಕ್ಕಳಿದ್ದು. ನನಗೆ ಮಕ್ಕಳೇ ಇಲ್ಲ ಎನ್ನುವ ಕಾರಣದಿಂದ ಆ ತೊಟ್ಟಿಲಲ್ಲಿದ್ದಂತ ಹೆಣ್ಣಾದ ಈಕೆಯನ್ನ ನಾನು ಸಾಕಿದೆ. ಅದೇ ತೊಟ್ಟಿಲಲ್ಲಿದ್ದಂತಹ ಗಂಡಾದ ನಿನ್ನನ್ನ ಸುಮಲ ಮಹಾರಾಜರಿಗೆ ಒಪ್ಪಿಸಿದೆ. ಹಾಗಾಗಿ ನೀನು ಅಣ್ಣ, ಈಕೆ ತಂಗಿ. ಈ ಮಾತು ಸತ್ಯ.
ಕಾರಣಕ್ಕೂ ಈ ಪಾಪಿಯನ್ನ ಅಣ್ಣ ಎನ್ನುವ ಹಾಗೆ ಕರೆಯಬೇಡ. ಯಾವ ಅಣ್ಣನೇ ಆಗಲಿ ತಂಗಿಯ ಭವಿತವ್ಯದ ಕುರಿತಾಗಿ ಸದಾ ಕಾಲ ಯೋಚಿಸಬೇಕು. ಆದರೆ ನಿನ್ನ ಮಾನ ಹರಣಕ್ಕೆ ಮೂಲ ಕಾರಣ ನಾನೇ ಆಗಿಬಿಟ್ಟೆ ತಂಗಿ, ನಾನೇ ಆಗಿಬಿಟ್ಟೆ. ನನ್ನೊಂದು ದಿವಸ ಮನೆಯಲ್ಲಿ ಮಲಗಿದ್ದಂತ ಹೊತ್ತಿನಲ್ಲಿ ನಿನ್ನನ್ನ ಮಂಚ ಸಮೇತವಾಗಿ ಕರೆತಂದು ಶಿಥಿಲನ ಆಸ್ಥಾನ ಬಿಟ್ಟವನು ನಾನೇ ತಂಗಿ. ಪರ್ಯಾಯವಾಗಿ ನಿನ್ನ ಮಾನಹರಣಕ್ಕೆ ಕಾರಣೀಕರ್ತನಾದವನು ನಾನೇ. ಹೇಳಬೇಡ ಹೇಳಬೇಡ, ಮತ್ತೊಮ್ಮೆ ಅಣ್ಣ ಅಣ್ಣ ಎನ್ನುವುದಾಗಿ ನೀನು ಆಡಬೇಡ ತಂಗಿ, ಆಡಬೇಡ. ಅಣ್ಣ, ನಿನ್ನ ತಂಗಿ ನಾನಿದ್ರೆ ಆವತ್ತಿನಿಗೆ ಗೊತ್ತಿದ್ದಿದ್ರೆ ಈ ರೀತಿ ಮಾಡುದಿಲ್ಲಾಗಿತ್ತಲ್ಲ ನೀನು. ಅಣ್ಣ, ಆಗಿ ಹೋಯ್ತು. ಬಾಳನ್ನು ನೇರವಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ವೇನೋ ತಂಗಿ? ವಿಧಿಯು ಒಂದು ಕಡೆಯಲ್ಲಿ ನಮ್ಮ ಬದುಕಿಗೆ ಕ್ರೂರಿಯಾದರೂ ಇನ್ನೊಂದು ಕಡೆಯಲ್ಲಿ ದಯಾಳುವೂ ಹೌದು. ನಿನ್ನ ಮಾನಹರಣ ಶಿಥಿಲ ಮಹಾರಾಜನಿಂದ ಆಗಿರಬಹುದು, ಆದರೆ ಶಿಥಿಲ ಮಹಾರಾಜ ನನ್ನ ಆತ್ಮೀಯ ಸಖನಿದ್ದಾನೆ. ಕೇವಲ ಬೆಸ್ತರ ಹೆಣ್ಣು ಎನ್ನುವಂತ ಕಾರಣಕ್ಕಾಗಿ ನಿನ್ನನ್ನು ತಿರಸ್ಕರಿಸಿದ್ದಾನೆ ಬಿಟ್ರೆ, ನೀನು ನನ್ನ ತಂಗಿ ಎನ್ನುವಂತ ಸತ್ಯ ವಿಷಯ ಆ ಸ್ಥಿತಿಯಲ್ಲಿ ನಿನಗೆ ಗೊತ್ತಾಯ್ತು ಅಂತಾನೆ ಖಂಡಿತವಾಗಿ ನಿನ್ನನ್ನು ಮದುವೆ ಆಗುವುದಕ್ಕೆ ಆತ ಒಪ್ಪಿಕೊಳ್ತಾನೆ. ಈ ಕೈರವ ಶುಭ್ರಾಂಗ, ಬಾರಪ್ಪ. ಏನು ನೀನು ಕೂಡ ನಮ್ಮೊಟ್ಟಿಗೆ ಆಸ್ಥಾನಕ್ಕೆ ಬರಲೇಬೇಕು. ಇಲ್ವಪ್ಪ, ನಿಮ್ಮನ್ನು ಹೊಂದಿ ಬದುಕುವ ಭಾಗ್ಯ ನನಗಿಲ್ಲ. ಯಾಕಂತ ಹೇಳಿದ್ರೆ ಮಕ್ಕಳಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಒಂದೇ ತೊಟ್ಟಿಲಲ್ಲಿದ್ದ ನಿಮ್ಮನ್ನು ಬೇರ್ಪಡಿಸಿದಂತಹ ಮಹಾ ಪಾಪಿ ನಾನು. ಹಾಗಾಗಿ ನಿಮ್ಮೊಂದಿಗೆ ನಾ ಬರಲಾರೆ ಶುಭ್ರಾಂಗ. ಹಾಗೆ ಮಾಡಿದ್ರಿಂದ ಈ ಹೊತ್ತಿನಲ್ಲಿ ಒಳ್ಳೆಯದೇ ಆಯ್ತು. ನನ್ನ ಹೊಣೆಗಾರಿಕೆ ತಪ್ಪಿತು, ವಿಷಯಗಳನ್ನು ಹೇಳಿದೆ. ಕೈರವ, ಬರಲೇಬೇಕು ಎನ್ನುವುದಾಗಿ ಹೇಳುವುದಕ್ಕೆ ಕಾರಣ ಉಂಟು. ಏನು? ನಾವಿಬ್ಬರು ಅಣ್ಣ ತಂಗಿ ಇದ್ದೇವೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಉಳಿದುಕೊಂಡವ ನೀನೊಬ್ಬನೇ ಇದ್ದೀಯ. ಆದ್ದರಿಂದ ಸಾಕ್ಷಿ ಹೇಳುವುದಕ್ಕಾದ್ರೂ ಬರಬೇಕಪ್ಪ ನೀನು. ನಿನಗೆ ಕಾದಿರಿಸಲ್ಪಟ್ಟಂತ ಆಸನದಲ್ಲಿ ಮಂಡಿತನಾದರೆ ಏನು ನಿಂತ್ಕೊಂಡೇ ಇದ್ದೀಯಾ? ಆತ್ಮೀಯ, ನಾನು ಒಬ್ಬನೇ ಬಂದದ್ದಲ್ಲ. ಆ ಕಡೆಯಲ್ಲಿ ನೋಡು, ನಾನು ಕರೆತಂದದ್ದು ಪ್ರಭು. ಯಾಕೋ ಲಾಲಿಸಬೇಕು. ಕೇಳಿನ ಮಾತು ವಿಖ್ಯಾತ, ಕೇಳಿನ ಮಾತು ವಿಖ್ಯಾತ, ಈ ಬಾಲೆಯನ್ನು ಮುಖೆ ಪಟ್ಟೋದ, ಈ ಬಾಲೆಯನ್ನು ಮುಖೆ ಪಟ್ಟೋದ. ಸಂದರ್ಭದಲ್ಲಿ ಈಕೆ ಬಂದು ನನ್ನ ಕಾಲಿಗೆ ದೊಪ್ಪನೆ ಬಿದ್ದು ನನಗೆ ಅನ್ಯಾಯವಾಗಿದೆ, ನ್ಯಾಯವನ್ನು ಒದಗಿಸಬೇಕು ಅಂತ ಕೇಳಿಕೊಂಡು, ನಿನಗೆಲ್ಲ ವಿಷಯ ಗೊತ್ತಿದ್ದರಿಂದ ನೀನೇನು ಒಪ್ಪಿಸುಳ್ಳು? ನಾನು ಒಪ್ಪಿಕೊಂಡೆ. ಹೌದು, ಎಂತದ ಒಪ್ಪಿಕೊಂಡೆ. ಕಾರಣ ಏನು ಗೊತ್ತೇ? ಶ್ವೇತ ಶುಭ್ರವಾದಂತ ನಿನ್ನ ಕೀರ್ತಿಗೆ ಕಳಂಕ ಬರಬಾರ್ದಿರುವಂತ ಉದ್ದೇಶಕ್ಕಾಗಿ ಒಪ್ಪಿಲ್ಲಿವರೆಗಾಗಿ ಕರೆತಂದವನು ನಾನಿದ್ದೇನೆ. ಅಷ್ಟಕ್ಕಾಗಿ ನೀವು ಒಪ್ಪಿಕೊಂಡಿದ್ದೆ ಸರಿ ಉಂಟು. ಹೌದಾ? ಹೌದಾ? ಇವಳ ಆರೋಪ ಹೇಗೆ?
3 ತಿಂಗಳ ಹಿಂದೆ ನಡೆದಂತಹ ಪ್ರಕರಣದಲ್ಲಿ ಇವಳ ಗರ್ಭಕ್ಕೆ ಕಾರಣೀಕರ್ತಳು ನೀವೇ. ಯಾವಾಗಲೂ ಹೊಗಳು ಇವತ್ತು ಹೊಂಡಕ್ಕೆ ಹಾಕ್ತಾ ಇದ್ದೆ. ಹಾಗಲ್ಲ, ನೀವೇ ಎನ್ನುವುದು ಅವಳ ಆರೋಪದ ಸ್ವರೂಪವಾಗಿದೆ. ಇನ್ನು ವಿಷಯ ಗೊತ್ತಿಲ್ವೇನು? ಪ್ರಾಪಂಚಿಕವಾಗಿ ಇರುವ ಕ್ರಮವೇ ಹಾಗೆ. ಆರೋಪಗಳು ಸಾವಿರ ಆದ್ರೆ ಅದಕ್ಕೆ ಸಾಕ್ಷಿಯ ಸ್ವರೂಪಗಳಿರುವುದಿಲ್ಲ. ಮೂಲ ಸಾಕ್ಷಿಯಾಗಿ ನಾನೇ ಇದ್ದೇನಪ್ಪ. ಎಲ್ಲ ಇವನ ಮೂಲ ಸಾಕ್ಷಿ ನೀನೇ? ಹೌದು. ಎಂತದ? ನೇರವಾಗಿ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ವೇಳೆ ನನ್ನ ತಂಗಿಗೆ ಈ ರೀತಿಯಾದಂತ ಅನ್ಯಾಯವಾದದ್ದೇ ಹೌದು ಅಂತ ಆದ್ರೆ ಅಷ್ಟೊತ್ತಿಗೆ ನಾನೇನು ಮಾಡಬೇಕಾಗಿತ್ತು? ನಿನ್ ತಂಗಿಗೆ ಏನಾದ್ರು ಆದದಿದ್ರೆ ಅನ್ಯಾಯ ಮಾಡಿದವರು ಯಾರಿದ್ದಾರೆ ಅಂತ ಹೇಳಿದ್ರೆ ಸಾಕು, ಅವ್ರು ಜುಟ್ಟು ಹಿಡಿದು ಎಳ್ಕೊಂಡು ಬಂದು ಮದುವೆ ಮಾಡಿಸ್ಬಿಡ್ತಾರೆ. ನಿಮ್ಮ ಜುಟ್ಟಿಗೆ ಕೈ ಹಾಕುವಷ್ಟು ಎಂತದ ಅದು ಹೇಳ ಎಂತ ಹೇಳ್ತೀಯ? ಈಕೆ ನನ್ನ ತಂಗಿ ಇದ್ದಾರೆ. ಇವಳ ಈ ಸ್ಥಿತಿಗೆ ಕಾರಣೀಕರ್ತಳು ನೀವೇ ಎನ್ನುವಂತ ವಿಷಯ ತಿಳಿದು ನಿಮ್ಮಲ್ಲಿ ಅಂಗಲಾಚಿಕೊಂಡು ಬೇಡುತ್ತಾ ಇದ್ದೀನಿ. ಕೊಟ್ಟಂತ ಅವಕಾಶವನ್ನು ಯಾವತ್ತು ದುರುಪಯೋಗಪಡಿಸಿಕೊಳ್ಳಬಾರದು. ಇವತ್ತು ಈಕೆಗೆ 3 ತಿಂಗಳ ಗರ್ಭಿಣಿ, ಇವಳು ನನ್ನ ತಂಗಿ ಅಂತ ಹೇಳ್ತೀಯ. ನಾಳೆ ಮತ್ತೊಬ್ಬಳು 6 ತಿಂಗಳ ಗರ್ಭಿಣಿ, ಅವಳು ನನ್ನ ಅಕ್ಕ ಅಂತ ಹೇಳ್ತೀಯ. ಏನು ಹೊಟ್ಟೆ ಬಂದವರಿಗೆಲ್ಲ ನಾವೊಂದು ಜನುವ? ಅಂತಹ ಪರಿಸ್ಥಿತಿ ಬಂದ್ರೆ ನಿನ್ನ ಆತ್ಮೀಯ ಬದರಿಕಾಶ್ರಮ ಸೇರಿಕೊಂಡು ಆಯರಕ್ಷಣ ಇಲ್ಲಿಯೇ ಇರುವುದಿಲ್ಲ. ಆದ್ರೆ 6 ತಿಂಗಳ ಹಿಂದೆ ಏನಾಗಿದೆ ಅಂತ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಈಗ ನೆನಪು ಮಾಡ್ಕೊಳ್ಳುವ ಅಗತ್ಯ ಇಲ್ಲ, ಅದೆಲ್ಲ ಇರಲಯ್ಯ. ಈಗ ಇವಳು ನಿನ್ನ ತಂಗಿಯೇ ಹೌದು ಎನ್ನುವುದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಉಂಟಾ? ಉಂಟು. ಆ ಕಡೆಯಲ್ಲಿ ಕುಳಿತಿದ್ದಾನಲ್ಲ ಅವನೇ ಸಾಕ್ಷಿ. ಏನಂತೆ? ನರ್ಮದೆಯ ತೀರದಲ್ಲಿ ತೊಟ್ಟಿಲೊಂದು ತೇಲಿ ಬರುತ್ತಾ ಇತ್ತಂತೆ. ಆ ತೊಟ್ಟಿಲಿನಲ್ಲಿ ಒಂದು ಗಂಡು ಶಿಶು ಮತ್ತೊಂದು ಹೆಣ್ಣು ಶಿಶು. ಹೆಣ್ಣು ಶಿಶುವನ್ನ ಅವನೇ ಸಾಕಿದ. ಮತ್ತೊಂದು ಗಂಡು ಶಿಶುವನ್ನ ಕರೆದುಕೊಂಡು ಬಂದು ನಿನ್ನಪ್ಪ ಅಂದ್ರೆ ಸುಬಲ ಮಹಾರಾಜರ ಕೈಗೆ ಒಪ್ಪಿಸಿದ. ಹೆಣ್ಣು ಶಿಶುವೆ ಅವಳು, ಗಂಡು ಶಿಶುವೆ ನಾನು. ಹಾಗಾಗಿ ನನ್ನ ತಂಗಿ ಅವಳಿದ್ದಾಳೆ, ಅವಳನ್ನ ತಾವು ಮದುವೆ ಆಗಬೇಕು. ನನ್ನ ವ್ಯವಹಾರ ಏನು ಗೊತ್ತುಂಟು? ಏನು? ಯಾವಾಗಲೂ ನನ್ನ ವ್ಯವಹಾರದ ಕ್ರಮವೇ ಹಾಗೆ. ಇದಮಿತ್ತಮ್ ಅಂತ ಹೇಳುವವನೇ ಅವಳನ್ನು ಮದುವೆ ಆಗುವುದು ಬಿಡುವುದು ನನ್ನ ಇಷ್ಟ. ಸ್ವೇಚ್ಛಾಚಾರದಿಂದ ವರ್ತಿಸುತ್ತಾ ಇದ್ದೀನಿ. ಯಾವನು ನಾನಿದ್ದೇನೆ ಕೇಳುವುದಕ್ಕೆ. ಮದುವೆ ಆಗ್ತೀರಲ್ವ ಅಷ್ಟೇ. ಹಳೆ ಹೆಡ್ಡ ಅಂತ ನಾ ಮದುವೆ ಆಗುವುದಿಲ್ಲ ಅಂತ ಮಾಡಿದ್ದೀಯೇನ? ಮತ್ತದ್ದು ಮದುವೆ ಆಗುವ ಮನಸ್ಸಿದ್ದದ್ರಿಂದಲೇ ಅಷ್ಟು ವ್ಯವಸ್ಥೆ ಆದದ್ದು, ಅದು ನಿನಗೆ ಗೊತ್ತಿಲ್ವಾ? ನಾನು ಇಷ್ಟೆಲ್ಲ ಮಾಡಿದ್ದು ಯಾಕಾಗಿ? ಇದು ನಿನ್ನ ಪರೀಕ್ಷೆಗಾಗಿ, ನಿನಗೆ ಎಷ್ಟು ಕಳಕಳಿ ಉಂಟು ಎನ್ನುವುದನ್ನು ನೋಡಿಕೊಳ್ಳುವುದಕ್ಕಾಗಿ ಬಿಟ್ಟು ಮದುವೆ ನಮ್ಮದು ಮದುವೆ ಕಾರ್ಯಕ್ರಮ ಉಂಟೆ. ಸುಳ್ಳಲ್ಲ ನೋಡು. ನನ್ನ ತಂಗಿ ಅಂತ ಗೊತ್ತಾದ್ರೆ ತಕ್ಷಣವೇ ಮದುವೆ ಆಗ್ತಾರೆ ಅಂತ. ಹೇಗೆ ನನ್ನ ಆತ್ಮೀಯ? ಓ ಏನು ಅಳಿರಾಯಿದೆ ಅಯ್ಯಪ್ಪ, ಈ ಮುದುಕನಿಗೆ ಬಂದು ಒಂದು ಯೋಗವೇ. ಈ ಯೋಗ ಬಂದದ್ದು ನಿಮ್ಮ ಭೋಗದಿಂದಲ್ವೇ? ಸಣ್ಣ ಅಭಿಮಾನ ಬಂದ ಎಂಬಲ್ಲಿಗೆ ಆದಷ್ಟು ಬೇಗ ನೀವು ಮದುವೆ ಆಗಬೇಕು. ಹೌದೌದು, ಆದಷ್ಟು ಬೇಗ. ಅಲ್ಲ ಅಷ್ಟಲ್ಲ ಅವಸರ ಎಂತ? ಅವಸರ ಎಂತ? ಅಯ್ಯೋ, ತಡ ಮಾಡ್ಲಿಕ್ಕಿಲ್ಲ. ಎಂತ ತಡ ಮಾಡ್ಲಿಕ್ಕಿಲ್ಲ ಅಂದ್ರೆ? ತಡ ಮಾಡಿದ್ರೆ ಮದುವೆ ಮತ್ತು ಬೈಕಿ ಮದುವೆ ಒಟ್ಟಿಗೆ ಆಗ್ಬೇಕಾಗ್ತದೆ. ಸ್ವಲ್ಪ ಸಿದ್ಧಗಳು ವ್ಯವಸ್ಥೆ ಎಂತ ಆಭರಣ ವಸ್ತ್ರ ಎಲ್ಲ ಉಂಟು. ಇಲ್ಲವ ಇದ್ದದೊಂದು ಸೀರೆ ಮೊನ್ನೆ ನೀವು ಹೊಡೆದು ಹಾಕಿದ್ದೀರಿ. ಮತ್ತೆ ಲಕ್ಷ್ಮಣ ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಏನು? ಪುರೋಹಿತರನ್ನ ಕಂಡು ಶುಭ ಮುಹೂರ್ತವನ್ನ ಕಂಡು ಬರಬೇಕು. ಹಾಗೆ ಬಂಧಿಸುವುದರ ಮೂಲಕವಾಗಿ ನಂಗೆ ಬರಬಹುದಾಗಿರುವಂತಹ ಬೆಸ್ತರನ್ನು ನಿಯಂತ್ರಿಸುವುದಕ್ಕೆ ಈ ಬೆಸ್ತರ ಕೇರಿಗೆ
ತೊಂದರೆ ಆಗಲಿಲ್ಲ. ಕೈರವ ಸತ್ಯ ನಾ ಸತ್ಯ ಸತ್ತವರೆಲ್ಲ ಮಾತಾಡ್ತಾರೆ. ಸರಿ ಇದೆಯಾ ನೀವು? ಸಾಯ್ಲಿಲ್ವಾ? ಸ್ವಲ್ಪವೂ ಸಾಯ್ಲಿಲ್ವೇನಾ? ಸ್ವಲ್ಪ ಸಾಯುವುದು ಪೂರ್ಣ ಸಾಯುವುದು ಅಂತುಂಟು ಒಂದು ಕ್ರಮ. ಕೆಲವರೆಲ್ಲ ಅರ್ಧ ಸತ್ತವರು ಅಂತಾರಲ್ಲ. ಎಂತದ್ದು? ಅಲ್ಲ ಪುಣ್ಯಾತ್ಮ, ಇದೆಂತ ಕತೆ? ನನ್ನ ಮಗಳ ಮದುವೆಯನ್ನು ನಾನು ಸಂಭ್ರಮದಿಂದ ನೋಡಬೇಕು ಅಂತ ಆಲೋಚನೆ ಮಾಡಿದವ. ಮಗಳು ಮದುವೆ ಸಂಭ್ರಮದಿಂದ ನೋಡುದಲ್ಲ, ನಮ್ಮ ಬೊಜ್ಜು ಮೊದಲಾಗಿ ಹೋಗ್ಬೇಕಲ್ಲ. ಏನಾಯ್ತು? ಇದಕ್ಕೆಲ್ಲ ಕಾರಣ ಇಷ್ಟು. ಏನು? ನಿಮ್ಮನ್ನು ಆ ಕಡೆಗೆ ಕಳುಹಿಸಿಕೊಟ್ಟ, ಶುಭ ಮುಹೂರ್ತವನ್ನು ನೋಡುವುದಕ್ಕಾಗಿ ಮತ್ತೊಂದೆಡೆಗೆ ನನ್ನನ್ನು ಕಳುಹಿಸಿಕೊಟ್ಟ. ಸರಿ, ಬೆಸ್ತರ ಕೇರಿಗೆ ಬೆಂಕಿಯನ್ನು ಹಾಕುವುದಕ್ಕಾಗಿ ಆಜ್ಞಾಪಿಸಿದ ವಿಷಯ ನನಗೆ ತಿಳಿಯಿತು. ಅಲ್ಲಿಂದ ನಿಮ್ಮ ಮನೆಯಲ್ಲಿವರೆಗಾಗಿ ನಾನು ಕರೆತಂದೆ. ಹಾಗಾದ್ರೆ ಪುರೋಹಿತರ ಮನೆಗೆ ಹೋಗುವಂತ ನಿನ್ನನ್ನು ಹಿಂಬದಿಯಿಂದ ಬಂಧಿಸಿದ. ಹೌದು. ಬೆಸ್ತರಗೇರಿಗೆ ಬೆಂಕಿ ಹಾಕುವುದಕ್ಕೆ ಹೇಳ್ದ. ಯಾಕೆ ಅಂತ ಕೇಳಿದಾಗ ಇದೆಲ್ಲ ರಾಜಕೀಯ ಸ್ವೇಚ್ಛಾಚಾರದಿಂದ ವ್ಯವಹರಿಸುತ್ತೇನೆ ಅಂದ. ಹಾಗಾದ್ರೆ ಇದೆಲ್ಲ ನಾಟಕ ಅಂತ ಆಯ್ತು. ಹೌದು. ಏನ್ ಮಾಡುವ ಹೇಳು? ಅವನ ನಾಟಕ ಆ ದಿವಸವೇ ನಾನು ನಿಲ್ಲಿಸಿ ಬಿಡ್ತಿದ್ದೆ. ನಮ್ಮ ಬೆಸ್ತರಕೇರಿ ಬಂದಾಗ ಅವನ ಕಣ್ಣೆರಡು ಬಿಟ್ಟು ಗೊಬ್ಬರ ರಾಶಿಯಲ್ಲಿ ಹೋಗ್ದಾಗ್ತಿದ್ದೆ. ಆದ್ರೆ ಇವತ್ತು ಮಾತ್ರ ಹೀಗೆ ಮಾಡಿದ್ನಲ್ಲ, ಬೆಂದು ಹೋಗುವ ನಮ್ಮನ್ನ ಇಲ್ಲಿವರೆಗೆ ಎತ್ತಿ ತಂದೆ. ಇನ್ನು ಮುಂದೆ ಹಳೆ ರಾಗ. ನನ್ನನ್ನು ಯಾರೋ ಹಿಂದಿನಿಂದ ಕರೀತಾ ಇದ್ದಾರೆ. ಯಮನೇ ಇರಬೇಕು. ಯಾರು ಹಿಂದಿನಿಂದ ಕರೆಯುವುದು ಯಾರು ಅಂತ ಆಲೋಚನೆ ಮಾಡಿದೆ. ಯಾರು? ಈಗ ಗೊತ್ತಾಯಿತು, ಅವನೇ ಯಮ. ಬೆಂಕಿಯ ರೂಪದಲ್ಲಿ ಇಲ್ಲಿ ಬಂದಿದ್ನಲ್ಲ, ನೀನು ತಪ್ಪಿಸಿದೆಯಲ್ವಾ? ಅವ ಈಗ ಹಿಂದಕ್ಕೆ ಹೋಗುವಾಗ ಹೇಳುದು, ಇವತ್ತು ತಪ್ಪಿಯೋದ್ಯನ ನಾಡ್ದು ಬಾ. ಯಮನು ಅಲ್ಲ, ಎಂತದ್ದು ಅಲ್ಲ, ಸದಾ ನಮ್ಮೊಟ್ಟಿಗಿರುವವರು ಅವರು. ಹಾಗಾದ್ರೆ ಕರ್ದದ್ದಲ್ವಾ? ಕೈರವ, ನೋಡಿದ್ಯೋ ಈ ನಾಡಿನಲ್ಲಿ ನಮ್ಮ ಪಾಲಿಗೆ ಅನ್ಯಾಯವಾಗಿದೆ. ಎಲ್ಲಿ ಅನ್ಯಾಯವಾಗಿದೆಯೋ, ಎಲ್ಲಿ ನಮ್ಮನ್ನು ಆಧರಿಸುವುದಿಲ್ವೋ, ಯಾರು ನಮ್ಮನ್ನ ಮಾನಿಸುವುದಿಲ್ವೋ, ಅಲ್ಲಿ ನಾವು ಅರಕ್ಷಣ ಇದ್ರೂ ಕೂಡ ನಾವು ಬದುಕಿದ್ದು ಸತ್ತ ಹಾಗೆ. ರಕ್ಷಣೆಗೆ ಅಂತ ಗದ್ದೆಗೆ ಬೇಲಿ ಮಾಡಿದ್ರೆ, ಗದ್ದೆ ಬೇಲಿ ನುಂಗಿದ್ರೆ ನಾವು ಬದುಕುವುದಕ್ಕಾಗದೈತೆ ಹೇಳು. ಗದ್ದೆ ಬೇಲಿ ನುಂಗಿದ್ರೆ ಗದ್ದೆಯಲ್ಲಿ ಆದ್ರೆ ಬೇಲಿ ನುಂಗಲಿಕ್ಕೆ ಸಾಧ್ಯ ಉಂಟಾ? ಬೇಲಿಯೇ ಗದ್ದೆ ಬೇಲಿಯೇ ಹೊಲವೆಂದ ಹಾಗಾಯ್ತು ಇಲ್ಲಿಯ ಸ್ಥಿತಿ. ಹಡೆದ ತಾಯಿಯೇ ಮಕ್ಕಳನ್ನು ಕೊಲ್ಲುವುದಕ್ಕೆ ಹೊರಟ್ರೆ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಪ್ರಜೆಗಳಿಗೆ ಕಷ್ಟ. ಹಾಗಾದ್ರೆ ಈ ನಾಡಿನಲ್ಲಿ ಬದುಕುವುದಲ್ಲ ಅಂತ ಆದ್ರೆ ಹೋಗುವುದೆಲ್ಲಿಗೆ ಅಂತ ಮಾಡ್ಬೇಕು. ಪ್ರಪಂಚ ವಿಶಾಲವಾಗಿದ್ದು, ದೇಶ ಕಾಲ ಅನಂತವಾಗುಂಟು, ಎಲ್ಲ ಉಂಟು. ಸುಮ್ಮನೆ ಹಾಗಂತ ಎಲ್ಲೆಲ್ಲಿಯೂ ಹೋಗ್ಲಿಕ್ಕಾಗುತ್ತದ? ಪ್ರಪಂಚ ವಿಶಾಲ ಉಂಟು, ಅನಂತನೂ ಇದ್ದಾನೆ. ಆದ್ರೆ ನಾವು ಹೋಗಿ ಅಲ್ಲಿ ಕೂತ್ಕೊಳ್ಳುವಾಗ ನಮ್ಮಿಂದ ಮೊದಲು ಬೇರೆಯವರು ಹೋಗಿ ಕೂತ್ಕೊಂಡ್ರೆ ಜಾಗ ಉಂಟು ಇಲ್ಲ ನೋಡುದು ಬೇಡವಾ? ಆದ್ರೂ ಒಂದು ಏನು ನಮಗೆ ಅನ್ಯಾಯವಾಗಿದೆ. ಎಲ್ಲೆಲ್ಲಿಯೂ ಹೋದ್ರೆ ನ್ಯಾಯ ಸಿಗುತ್ತದೆ ಹೇಳು? ಇವನ ಆಡಳಿತದಲ್ಲಿ ಅಥವಾ ಇವನ ಅಧಿಕಾರಕ್ಕೆ ಹೆದರಿ ನಮಗೆ ಯಾರು ಆಶ್ರಯ ಕೊಡುವವರಿಲ್ಲ. ಬದುಕುವುದು ಒಂದೇ ನಮ್ಮ ಉದ್ದೇಶ ಅಲ್ಲ, ನಮಗೆ ಅನ್ಯಾಯ ಆದದ್ದನ್ನು ಹೋಗಲಾಡಿಸಿಕೊಳ್ಳಬೇಕು. ಆಶ್ರಯ ಕೊಡುವವರು ಯಾರಿದ್ದಾರೆ ಅಂತ ಬೇಡವೆ? ಕೇಳಿದ್ದೇನೆ ನಾನು. ಯಾರು? ಸತ್ಯಾತ್ಮರು, ಧರ್ಮವಂತರು ಅಂತ ಹೇಳಿದ್ರೆ ಸೂರ್ಯವಂಶೀಯರು. ಈಗ ಸೂರ್ಯವಂಶೀಯರು ಇರುವುದಿದ್ರೆ ಪೌದನಾಪುರದಲ್ಲಿ. ಪೌದನಾಪುರ, ಅಲ್ಲಿಗೆ ಹೋದ್ರೆ ನಮ್ಗೆ ಆಶ್ರಯ ಸಿಗಬಹುದೆನ್ನುವಂತಹ ವಿಶ್ವಾಸ ನನಗೆ. ವರ್ತಮಾನ ಶಕ್ತಿ ಇವನು ಅಲ್ಲಿ ಬರ್ಲಿಕ್ಕಿಲ್ಲವೇ? ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ಒಂದೊಂದು ಸಂದರ್ಭದಲ್ಲಿ ಇವನಪ್ಪ ಸುಬಲ ಮಹಾರಾಜ ಅಲ್ಲಿಗೆ ದಾಳಿ ಇಟ್ಟಿದ್ದ. ಅವನಿಂದ ಏನು ಮಾಡ್ಲಿಕ್ಕಾಗದೆ ಹಿಂದಿರುಗಿ ಬಂದವ ಆತ ಮತ್ತ ಆ ಕಡೆ ಮುಖ ಹಾಕಿ ನೋಡ್ಲೇ ಇಲ್ಲ. ಅಪ್ಪನೇ ಹೋದಾಗ ಅವನ ಬೇಳೆ ಬೇಯಲಿಲ್ಲ, ಮಗನ ಬೇಳೆ ಬೇಯ್ತದೆಯೇ? ಸಾಧ್ಯ ಉಂಟೆ ಅಂತ ಆದ್ಮೇಲೆ ನಮಗೆ ಆಶ್ರಯ ಸಿಗ್ತದೆ ಅಂತ ಆಯ್ತು. ಹೋಗಲೇಬೇಕು, ನೇರವಾಗಿ ಅಲ್ಲಿಗೆ ಹೋಗೋಣ. ಅಲ್ಲಿ ಸಾಧಾರಣ ಎಷ್ಟು ದೂರ ಆಗ್ತದೆ? 6 ತಿಂಗಳು ಬೇಕಾದೀತಾ ಅಂತ ಹೋಗ್ಲಿಕ್ಕೆ. ಎಷ್ಟು? 6 ತಿಂಗಳು.
6 ತಿಂಗಳು ನಡ್ಕೊಂಡೇ ಹೋಗುದಾ? ಇಲ್ಲ, ಪುಷ್ಪಕ ವಿಮಾನ ಬರ್ತದೆ ನೀನು ಹೊತ್ಕೊಂಡು ಹೋಗ್ಲಿಕ್ಕೆ. ಹಾ, ಅದೊಂದು ತೋರ್ಸ. ಎಂತದ್ದು? ನಂಗೆ ಒಂದ್ಸಲ ಪುಕ್ಸಟೆ ವಿಮಾನ ಹತ್ಬೇಕು ಅಂತ ಉಂಟು. ಪುಕ್ಸಟ ಸಿಕ್ಕಿದ್ರೆ ಎದ್ದು ಹೋಗ್ತೀವ ನೀನು? ಅಲ್ಲ, ಅಂದಂತದ ಅಲ್ಲ, ಅದೆಲ್ಲ ನಿಂಗೆ. ನಂಗೆ ಪುಷ್ಪಕ ವಿಮಾನ ಹೇಳಿದ್ದು. ಅದೇ 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 ಹಂಗಿಲ್ಲ, ಅದೆಲ್ಲ ಹೇಳುವುದಕ್ಕೆ ಆದಿತ್ತು ಬಿಟ್ರೆ ಇಲ್ಲೆಲ್ಲ ಬರ್ತದೆ ಏನಾದ್ರು ಬರುದಿಲ್ಲ ಅಲ್ಲ. ನಿಂಗೆ ರಾಮಾಯಣದ ಕಥೆ ಹೇಳಿದ್ದು ನಾನು. ನಡ್ಕೊಂಡೇ ಹೋಗುದಾ? ನಡ್ಕೊಂಡೆ ಹೋಗಬೇಕು. ಎಷ್ಟು ದಿನ ದಾರಿ ಅಂದ್ರೆ? 6 ತಿಂಗಳ ದಾರಿ. ಅದೊಂದು ದೊಡ್ಡದಲ್ಲ ಬಿಡು. ಯಾಕೆ? ನಾವು 3 ಜನ ಇದ್ದೇವೆ, 2 ತಿಂಗಳು ನಡೆದ್ರೆ ಆಯ್ತಪ್ಪ. ಒಟ್ಟಿಗೆ ಹೋಗಿ ಮುಟ್ಲಿಕ್ಕೆ ಆಗ್ತದ ನಿಮಗೆ? ಒಟ್ಟಿಗೆ ಹೋಗ್ಬೇಕು. ಒಟ್ಟಿಗೆ ಹೋಗಬೇಕು. ನನಗೆ ನೋಡಿದಾಗ ನೀವು ಮೊದಲಾಗಿ ನಿಮಗೆ ನಮಸ್ಕರಿಸಿಕೊಂಡೆ. ಪ್ರತಿವಂದನೆ. ಅಮ್ಮ ನಿಮಗೂ ನಮಸ್ಕರಿಸಿಕೊಂಡೆ. ನಮಸ್ಕಾರ. ನಿಮಗೂ ನಮಸ್ಕಾರ. ನಮಸ್ಕಾರ. ಏ ದೇವ್ರೆ,
ಇದ್ಯಾವ ಜಾತಿ ನಮಸ್ಕಾರ? ನಮಗೆ ಪ್ರಾಣ ಹೋಗ್ಲಿ ಶುರುವಾಗಿದೆ, ಯಾರಿಗೆ ಬೇಕು ಧರ್ಮದ ನಮಸ್ಕಾರ. ಓ ಹಾಗೆ ನಿಮ್ಮ ಮುಖ ನೋಡಿ ಅರ್ಥವಾಯ್ತು ನನಗೆ, ತುಂಬಾ ಬಳಲಿದ್ದೀರಿ ಅಂತ. ಕುಡಿಯುವುದಕ್ಕೇನು ಬೇಕಾ? ಸದ್ಯಕ್ಕೆ ನನಗೇನು ಬೇಡ. ನಿಮ್ಗೇನು ಬೇಕಮ್ಮ? ಸಂಕೋಚ ಮಾಡ್ಕೊಳ್ಬೇಡಿ, ಕೇಳಿ. ಏ ಕೈರವ ಬೇಕಾ? ಬೇಕಾ? ತಂದದುಂಟ. ಎಂತದು? ನಾ 2 ಸಲ ಚೀಲ ಹುಡುಕಿದೆ, ಎಲ್ಲಿ ಸಿಗ್ಲಿಲ್ಲ ನಂಗೆ. ಕುಡಿಯುವುದಕ್ಕೇನು ಬೇಕಾ ಅಂತ ಕೇಳಿದ್ದು. ಅಲ್ಲ ಅದೇ ನೀರು ಬೇಕಾ ಕೇಳಿದ್ದು. ಮತ್ತೆ ನೀ ಹೀಗೆ ಅನ್ನೋದಂತ. ಇದು ಈ ಊರಿನಲ್ಲಿ ನಾವು ಕುಡಿಯುವುದು ಸಿಗ್ತದಾ? ನೀವು ಕುಡಿಯುವುದು ಅಂತ ಹೇಳಿದ್ರೆ ಅಂತದ್ದು ನಿಂಗೆ ಗೊತ್ತಿಲ್ಲಲ್ಲ. ಕುಡಿಲಿಕ್ಕೆ ಏನಾದ್ರೂ ಬೇಕಾದ್ರೆ ಕೇಳಿ ಪಡೆಯಿರಿ ಅಂತ ಹೇಳಿದವರು ಯಾರು? ಅವರಲ್ವಾ? ಹೌದು. ಬೇಕಾಗುವುದು ಯಾರಿಗೆ? ನಿನಗೆ. ಮತ್ತೆ ನಿಂಗೆ ಅದಕ್ಕೆ ಪ್ರಸಂಗ ಯಾಕೆ? ಸಂಕೋಚ ಮಾಡ್ಕೊಳ್ಬೇಡಿ, ಕೇಳಿ ಕೇಳಿ. ನಮಸ್ಕಾರ ಅಮ್ಮ. ಅದೇ ನಮಸ್ಕಾರ. ಇದು ಕುಡಿಯುವುದಕ್ಕೆ ಏನಾದ್ರೂ ಬೇಕಾದ್ರೆ ಕೇಳಿ ಪಡೀರಿ ಅಂದ್ರೆ. ಸಾಕ್ಷಿಣಿ ಬೇಡ, ಸಂಕೋಚ ಬೇಡ, ಕೇಳಬಹುದು. ನಾ ಕುಡಿಯೋದು ನಿಮ್ಮ ಊರಿನಲ್ಲಿ ಸಿಗ್ತದ? ನೀ ಯಾವ್ದು ಕುಡಿತೀಯೋ ಏನು? ನಾನು ಯಾವಾಗಲೂ ಕಡಿಮೆ ಕ್ರೈ ಇದು ತಗೊಳ್ಳೋದು ಬಿಟ್ಟು ಬೇರೆ ಯಾವುದು. ನಮ್ಮಲ್ಲಿ ಕಡಿಮೆದು ಉಂಟು, ಹೆಚ್ಚು ಉಂಟು. ನಿನಗೆ ಆಗ್ಬೇಕು ಏನು? ಇದು ಇಲ್ಲಿ ಬಂದಾಗ ಯಾರು ಎಳನೀರು ತರಿಸಿ ಅಂದ್ರಲ್ಲ, ಹಾ ಹೌದು, ಅದು ಸಿಗ್ತದ? ಅಯ್ಯೋ ಸಿಗ್ತದ? ನಮ್ಮಲ್ಲಿ ಇರುವುದೇ ಅದು. ಬೇಕಾ? ಹೌದಾ? ಒಂದು 4. ನೀನು ಇರುವುದು ಒಬ್ಬರು, ಮತ್ತೆ 4 ಯಾಕೆ? 2 ನಂಗೆ, ಮತ್ತೆ 2 ಕೂಗಿ ಹೇಳಿದವ್ರಿಗೆ. ಅಡ್ಡಿಲ್ಲ, ದೊಡ್ಡದವ್ರದ್ದು ಹೇಳಿದ್ರು ನಮಗೆ ಇರಲಿ. ಸಣ್ಣ ನೀರು ಬಂದಿದ್ರು ಸುಧಾರಿಸ್ತಾರೆ ಅವರು, ಅಡ್ಡಿಲ್ಲ. ಅವರೀಗ ಹೌದೌದು. ಎಲ್ಲ ನೀರ ಬೇಕು ಆಗಿದ್ರೆ ಬರ್ತದೆ ಬರ್ತದೆ ಬರ್ತದೆ. ಹಾ. ನಿರೀಕ್ಷಿಸಿರಿ, ಬರ್ತದೆ. ಈ ವರ್ಷವೇ? ಮತ್ತೆ ಯಾವ ವರ್ಷ ಬರ್ತದೆ? ಅಲ್ಲ, ಬರ್ತದೆ. ನಿರೀಕ್ಷೆಯಲ್ಲಿರಿ ಅಂದ್ರೆ ನಾವು ಇರುವಾಗಲೂ ಬರ್ಬೋದು, ನಾವು ಹೋದ್ಮೇಲೂ ಬರ್ಬೋದು. ನಿರೀಕ್ಷೆ ಹಾಗೆ ಅಲ್ಲವೇ? ಅಲ್ವಾ? ಅದು ಈ ನಿರೀಕ್ಷೆ ಆಗಲ್ಲ, ಹಾ. ಖಂಡಿತ ಬಂದೇ ಬರ್ತದೆ. ಹೌದಾ? ಯಾಕೆ ನಿರೀಕ್ಷೆ ಅಂತ ಹೇಳಿದೆ? ಯಾಕೆ? ಪಾಪ ಎಳನೀರನ್ನು ಕೊಯ್ಯುವ ಎಲ್ಲಿದ್ದಾನೆ ಏನು, ಅವ ಇಲ್ಲಿ ಬರಬೇಕು, ಹಾ. ತೆಂಗಿನ ಮರ ಹತ್ತಬೇಕು, ಆಮೇಲೆ ಕೊಯ್ಬೇಕು, ಆಮೇಲೆ ಕೆತ್ತಬೇಕು, ಆಮೇಲೆ ತರಬೇಕು. ಎಷ್ಟು ಹೊತ್ತಾಗ್ತದೋ ಏನು. ಹಾಗಾಗಿ ನಿರೀಕ್ಷೆ ಅಂತ ಹೇಳಿದ್ ನಾನು. ಇದು ನಿಮ್ಮ ಊರಿನಲ್ಲಿ ತೆಂಗಿನ ಮರದಲ್ಲೇ ಆಗುದಲ್ಲ ಅದು? ಅಲ್ಲ, ನಿಮ್ಮ ಮತ್ತೆ ಬೇರೆ ಆಗ್ತದಾ? ಮತ್ತಲ್ಲದೆ ಹೋದ್ರೆ ತೆಂಗಿನ ಮರ ನಂಗೆ ಗೊತ್ತಿಲ್ಲ. ತಡ ಆಗ್ತದೆ ಎನ್ನುವ ಕಾರಣದಿಂದ ನಿರೀಕ್ಷೆ ಇಲ್ಲ. ಹೌದವರು ಬಂದ್ರೆ ಹಾ. ಹೋಗುದ್ರೊಳಗೆ ಇಲ್ಲಿಗೆ ಬರ್ಲಿ, ಆಯ್ತಾ? ನಾವು ಬಂದ್ರೆ ಇಲ್ಲೇ ಬರ್ತದೆ. ಮತ್ತೆ ಯಾಕಂದ್ರೆ ಆ ಬದಿಗೆ ಹೋದ್ರೆ ಒಂದೂ ಸಿಕ್ಕ ನಮ್ಗೆ. ಖಂಡಿತ ಇಲ್ವೇನ? ಸ್ವಾಮಿ, ನೀವಿಲ್ಲಿ ಹೊಸಬನ, ನಿಮ್ಮನ್ನು ನೋಡಿ ಆಶ್ಚರ್ಯವಾಯ್ತು. ಹಿಂದೆ ನೋಡಿದ್ದೇ ಇಲ್ಲ ನಿಮ್ಮನ್ನ. ಹಾಗಾದ್ರೆ ನೀವು ಯಾರು? ನಿಮಗೂ ಮತ್ತು ಇವರಿಗಿರುವ ಸಂಬಂಧವೇನು? ಜೊತೆಯಲ್ಲಿ ನಿಮ್ಮಿಬ್ಬರಿಗೂ ಇವರಿಗಿರುವ ಸಂಬಂಧವೇನು ಹೇಳ್ತೀರಾ? ನೀವ್ಯಾರು? ಯಾಕಾಗಿ ಬಂದ್ರಿ? ನನ್ನ ಹೆಸರು ಶುಭ್ರಾಂಗ ಎನ್ನುವ ಹಾಗೆ. ಏಕೆ ನನ್ನ ತಂಗಿ ದಾರಿಕಿ ಆ ಕಡೆಯಲ್ಲಿದ್ದಾರೆ ನೋಡು. ಅವರಿಗೂ ನೀವು ಸಂಬಂಧ? ಇವಳಿಗೆ ಆತ ಸಾಕಪ್ಪ. ನಾನು ಅವಳಿಗೆ ಸಾಕಪ್ಪ. ನೀವೇನು ಬೇಕಪ್ಪ? ನನಗೆ ಧೈರ್ಯ ಇಲ್ಲಪ್ಪ. ನಾವು ಕೊಡ್ತೇವಪ್ಪ. ಎಲ್ಲಿವರೆಗೆ ಕೊಡ್ತೀರಪ್ಪ? ನೀವು ಇರ್ತದೆ ಕೊಡ್ತೇವಪ್ಪ. ನನಗೆ ಸಾಯುವ ತನಕ ಇರಬೇಕು ಅಂತ ಉಂಟಪ್ಪ. ಹಾಗೆ ಇರ್ಬಹುದಪ್ಪ. ಆಯ್ತಪ್ಪ, ಸರಿಯಾಗಿ. ನೇಯಪ್ಪ. ನಯ್ಯಪ್ಪನ ನಾವಿಲ್ಲಿ ನನ್ನ ಹೆಸರು ಕೈರವ ಮರಕಾಲ ಅಂತ. ನಮ್ಮ ಅಪ್ಪನ ಹೆಸರು ಅಣ್ಣಪ್ಪ ಮರಕಾಲ ಅಂತ. ನಮ್ಮ ಅಜ್ಜಿ ಹೆಸರು ಮುಂಜಿ ಮರಕಾಲತಿ ಅಂತ. ಹಾಗೆ ನಾನು ಕೇಳಿದ್ದೇನೆ ಇಷ್ಟಲ್ಲವ. ಇನ್ನೊಂದ್ಸಲ ಕೇಳೋದು ಬೇಡ, ಪೂರ ಒಂದೇ ಸಲ ಹೇಳಿದೆ. ಪರಿಚಯ ಆಯ್ತು. ನೀವು ಯಾಕಾಗಿ ಬಂದ್ರಿ? ಎಲ್ಲಿಂದ ಬಂದಿದ್ದು? ನನ್ನಿಂದ ಏನಾಗಬೇಕು ಎಲ್ಲವನ್ನು ಹೇಳ್ಬೋದಲ್ಲ? ನಾವು ಬಂದದ್ದು ಚೈತ್ಯ ನಾಡಿನಿಂದ. ಚೈತ್ಯದಿಂದ? ಹಿಂದೆ ಚೈತ್ಯ ನಾಡನ್ನ ಆಳುತ್ತಾ ಇದ್ದವ ಸುಬಲ ಮಹಾರಾಜ. ಕೇಳಿದ್ದೇವೆ ನಾವು. ವರ್ತಮಾನ ಕಾಲದ ದೊರೆಯಾಗಿ ಮೆರೆದಾಡುತ್ತಾ ಇದ್ದವ ಶಿಥಿಲ.
ಬನ್ನಿ ಬನ್ನಿ, ಸಾಕಪ್ಪ ಇಲ್ಲಿ ಬನ್ನಿ ಬನ್ನಿ. ಓಡೋದು ಅಂದ್ರೆ ನನ್ನಷ್ಟಿಗೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೆ, ಹೌದಾ? ಹಕ್ಕನೇ ಶಿಥಿಲ ಅಂತ ಹೇಳುವ. ಬಹುಶಃ ಈ ಬಾಗಿಲಲ್ಲಿ ಬಂದ ಅಂತ ನಾ ಆ ಬಾಗಿಲಿಗೆ ಓಡಿದ್ದು. ಯಾಕಂದ್ರೆ ಅವನು ನಂಬಲಿಕ್ಕೆ ಆಗುದಿಲ್ಲ, ಹಿಂದಿನಿಂದ ಬಂದು ಕತ್ತಿ ಹಾಕಿದ್ರು ಹಾಕಿದ ಅವ. ಹಾಗಾಗಿ ಅಂದ್ರೆ ಅವನ ಬಗ್ಗೆ ಹೆದರಿಕೆ. ಬಂದದ್ದಲ್ವಾ? ಬರಲಿಲ್ಲಪ್ಪ. ನಿಮಗೆ ಸಿಟ್ಟು ಬಂದದ್ದು ಅವನ ಹೆಸರು ಹೇಳಿದಾಗ ನರನಾಡಿಯಲ್ಲಿ ರೋಷವೇ ಉತ್ತಮ. ಯಾಕೆ? ಅವಳ ನರನಾಥ ಇಲ್ಲಿವರೆಗೂ ಮುಟ್ಟಿದೆ. ಹಾಗಾದ್ರೆ ಅವನ ಅಧಿಕಾರದ ಬಗ್ಗೆ ನಮಗೆ ಗೊತ್ತಿದೆ. ಹೇಗುಂಟು ಅವನ ಅಧಿಕಾರ? ಆತನ ಅಧಿಕಾರ ಎಷ್ಟು ಶಿಥಿಲಗೊಂಡಿದೆ ಎನ್ನುವುದಕ್ಕೆ ಸಾಕ್ಷಿ ಈ ಕಡೆಯಲ್ಲಿ ನನ್ನ ತಂಗಿ ಇದ್ದಾಳೆ ನೋಡಿ. ಮದುವೆ ಆಗಲಿಲ್ಲ, ಆದರೂ ಈ ಹೊತ್ತಿನಲ್ಲಿ ಅವಳಿಗೆ 3 ತಿಂಗಳು. ಶಿಥಿಲ ಆಡಳಿತ ಹೇಗುಂಟು? ಓ ಹೇಗುಂಟು. ಶಿಥಿಲನ ಆಳ್ವಿಕೆ ಹೀಗಿದೆ. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗಾಗಿ ಬಂದವರು ನಾವು. ಹೆದರಿ ಬಂದಿದ್ದೆ. ಹೆದರಿ ಅಲ್ಲ, ನಮ್ಮ ಜೀವಮಾನದಲ್ಲಿ ನಾವು ಹೆದರಿದವರಲ್ಲ. ಮತ್ತೆ ಒಂದೊಂದ್ಸಲ ಹೇಸುದುಂಟು ಅಷ್ಟೇ. ಅವನ ಆಳ್ವಿಕೆಗೆ ಹೇಸಿಗೆ ಬಂದವರು ನಾವು. ಸರಿ, ಬಂದ ಮೇಲೆ ನಿಮ್ಮಿಂದ ನನ್ನಿಂದ ಏನಾಗಬೇಕು? ಆಸರೆ ಬೇಕು. ಆಸರೆ ಅಲ್ಲವೇ? ಬರಿದೇತಕ್ಕೆ ಚಿಂತೆ ಚಿಂತೆ ಬೇಡವೇ ಬೇಡ. ನಾನು ಆಸರೆ ಕೊಡ್ತೇನಂತೆ. ನಾವು ಸೂರ್ಯ ವಂಶದವರು. ಇಲ್ಲಿ ಬೇಕಷ್ಟು ಮಂದಿ ಆಶ್ರಯ ಪಡಿತಾರೆ, ಇರ್ತಾರೆ, ಹೋಗ್ತಾರೆ. ಹಾಗಾದ್ರೆ ಒಟ್ಟು 10ರೊಟ್ಟಿಗೆ 11 ಹಾಗೆ ಭಾವಿಸೋದು ಬೇಡ. 11ರಲ್ಲಿ 1 ಹಾಗೆ ನೋಡಿಕೊಳ್ತೇನೆ. ನಮ್ಮವರು ಎಂಬುದಾಗಿ ಭಾವನೆಯಿಂದ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತೇನೆ. ಯಾವ ಕುಂದುಕೊರತೆ ಬೇಡ, ಬೇಕಾಗಿದ್ದರೆ ಹೇಳ್ಬೋದು ನೀವು. ಸಂತೋಷ. ಓ, ನನಗೆ ಇದು ವಸ್ತು ಚೆನ್ನಾಗಿ ನೋಡಿಕೊಳ್ಳಿ. ಎಂತ 50 ಗದ್ರೆ ಕಟ್ಟದ? ಆಗಲ್ಲ ಅಪ್ಪಯ್ಯ, ಮತ್ತೆ ಅಂತ 50 ವಸ್ತು ಅಂದಿಲ್ಲ ಎಂತ? ಆಗಲ್ಲ. ಸ್ವಲ್ಪ ಗಟ್ಟಿ ಮಾತಾಡೆ. ಎಂತ ಇದು ಹೊಸತಂತೆ. ಅಲ್ಲ, ನಿಮ್ಗೆಲ್ಲ ಬುದ್ಧಿ ಬರುವುದು ಯಾವಾಗ? ನಾವು ಸತ್ತ ಮೇಲೆ. ಯಾಕಪ್ಪಯ್ಯ? ಅದಲ್ಲದೆ ಹೋದ್ರೆ ಇದು ನಂಗೆ ಹೊಸ್ತು ಅಂದ್ರೆ ಇವ್ರಿಗೆ ಹಳ್ತಾ? ಎಂತ ಮಾತಾಡುದು ಅಜ್ಜಿ ನೀವು? ಮತ್ತೆ ನನಗೆ ಇದು ಹೊಸ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಹೇಳಿದಾಗಲಿಲ್ವಾ? ಹಾಗಲ್ಲ. ಮತ್ತೆ ಹೆಣ್ಣಿನ ನೋವನ್ನು ಹೆಣ್ಣೆ ಅರ್ಥ ಮಾಡಿಕೊಳ್ತಾಳೆ, ಎಲ್ಲವನ್ನ ಮನೆ ಬಿಚ್ಚಿ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಆ ಭಾವನೆಯಲ್ಲಿ ಹೇಳಿದಷ್ಟು ಶಬ್ದಾರ್ಥ ಬೇಡದು. ಹೆಣ್ಣಿನ ಕಷ್ಟ ಹೆಣ್ಣಿಗೆ ಅರ್ಥ ಆಗುದಲ್ವೇ? ನೀವು ನಾನು ಹೆಣ್ಣು. ಏನ್ ನೋಡುದು? ಏನಿಲ್ಲ ಬಾ. ಗೊತ್ತಾಯ್ತಾ? ಈಗ ನಿಮ್ಮಂಥವ್ರನ್ನ ನೋಡಿಕೊಂಡು ಹೆಣ್ಣಾಗಣ್ಣ ಅಂತ ನಾವು ಆಲೋಚನೆ ಮಾಡಬೇಕಿದ್ರೆ ನಮ್ಗೆ 1 ತಿಂಗಳಾದ್ರೂ ಬೇಕು ಪರೀಕ್ಷೆ ಮಾಡಬೇಕು ಅಂತ. ಏನಂತ ಅನುಭವ ಆಗಿದೆಯಾ? ಯಾಕಂತ ಹೇಳಿದ್ರೆ ಇದು ಗಂಡ ಹೆಣ್ಣ ನಂಗೆ ಗೊತ್ತೇ ಆದದ್ದಲ್ಲ. ದೇವರೇ, ಈಗ ನಾನು ಕೇಳದೆ ಮುಂದುವರಿಯೋದೇ ಇಲ್ಲಲ್ಲ ಈಗ. ಅಂದ್ರೆ ಅಂತೇನಾಗಿದೆ ನಿಮಗೆ? ಅಯ್ಯೋ, ಮೊನ್ನೆ ಪೆಡ್ತಿಂತಿಲ್ಲ ನಾನು. ಹೌದಪ್ಪ. ಏನಾಯ್ತು? ದಾರಿಯಲ್ಲಿ ಹೋಗ್ತಾ ಇದ್ದೆ, ಮುಂದಿನಿಂದ 1 ಜನ ಹೋಗ್ತಿತ್ತು. ಯಾರು ನನ್ನ ಪರಿಚಯದವರು ಅಂತ ಹೋಗಿ ಏನ ಅಂತ ಬೆನ್ನು ತಡೆದು ತಿರುಗಿ ನೋಡುವಾಗ ಹೆಂಗಸು ತಲೆ ಕೂದಲೆಲ್ಲ ಕತ್ತರಿಸಿ ಗಂಡಿನ ವೇಷದಲ್ಲಿದ್ದಿದ್ದು. ನಾ ಗಣಸ್ಸೆ ಅಂತ ಮಾಡಿದ್ದೆ. ನನ್ನ ಮುಖ ನೋಡಿದವಳು ಎಂತ ಅಜ್ಜಯ್ಯ ಕೇಳಿದ್ದೆ. ಆ ಮಟ್ಟಿಗೆ ಅಲ್ಲಿಗೆ ಹೇಳಿದೆ, ಏನಿಲ್ಲ ಮೊಮ್ಮಗಳೇ ಅಂತ ಮತ್ತೊಂದ್ಸಲ ಮುಟ್ಟಿಬಿಟ್ಟೆ. ಅಜಯ್ಯ ಮುಟ್ಟದ ಕಡಿಮೆ ಮಾಡ್ಲಿಲ್ಲ, ಅಲ್ಲ ಅದೇ ಮರ್ಯಾದೆ ಉಳಿತು ನೋಡಿ. ಯಾಕಂತ ಹೇಳಿದ್ರೆ ಮತ್ತೊಮ್ಮೆ ಮುಟ್ಟದೇ ಇದ್ರೆ ಅವಳು ಇದು ಬೇರೆ ತಿಳ್ಕೊಂಡ್ಲಲ್ಲ. ಈ ವಯಸ್ಸಾದ್ರೆ ಮುಟ್ಟಿದ್ರು ತಪ್ಪಿಸಿಕೊಳ್ಳಿಕ್ ದಾರಿ ಇರ್ತದೆ ನೋಡಿ. ಆದ್ರಿಂದ ನನಗೆ ಹೆಣ್ಣಲ್ವಾ? ಹೆಣ್ಣೆ ನೀ ಹೇಳ್ಬೇಕಾಗುದಿಲ್ಲ, ಸುಮ್ಮನಿರು.
ಈ ವಿಚಾರದಲ್ಲಿ ನಂಗೆ ಏನು ಗೊತ್ತಿಲ್ಲ ಅಂತೆ. ಅಮ್ಮ ಹೇಳಜಯ ಆಶ್ರಯ ಕೊಡ್ತೀರಲ್ವಾ? ಖಂಡಿತವಾಗಿ ಇದು ನಿಮ್ಮ ಊರಿನಲ್ಲಿ ವಾಯು ಮಾತ್ರೆ ಸಿಗ್ತದ? ಸಿಗ್ತದಪ್ಪ. ಹೌದಾ? ಹಾ. ಸಿಕ್ಕುದಾದ್ರೆ ಒಂದು 4 ವಾಯು ಮಾತ್ರೆ ಇರಲಿ. ಯಾರಿಗೆ? ಅವಳು ಗರ್ಭಿಣಿ ಅಂತ, ಹಾ. ವಾಯು ಉಪದ್ರ ಉಂಟು ಹಾ. ಅವಳಿಗೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು. 3 ಆಯ್ತು. ಹೋ, ಮತ್ತೊಂದು ಉಳಿತಲ್ಲ. ಮತ್ತೊಂದು ನಂಗೆ ಮತ್ತೆ ಅದಕ್ಕೆ ನಮಗೂ ಇತ್ತೀಚೆಗೆ ತಿರುಗಾಟದಲ್ಲಿ ಬೆಳ್ತಿಗೆ ಹಾಕಿ ತಿಂದು ಒಂದು ಜಾತಿ ವಾಯು ವಾಯು. ತೊಂದರೆ ಇಲ್ಲ. ಇವತ್ತಿನಿಂದ ಮೊದಲುಗೊಂಡು ಆ ಅಕ್ಕಿ ನಿಮಗಿಲ್ಲ. ಯಾವ ಅಕ್ಕಿ? ಅದು ನೀವು ಹೇಳಿದ ಅಕ್ಕಿ ಇಲ್ಲ. ಬೆಳ್ತಿಗೆ ಇಲ್ಲ. ಇಲ್ಲ. ಏನಿದ್ರು ಕುಚ್ಚಿಗೆ. ನೀವು ಹೇಳಿದ್ದೆ ಮಾಡ್ತೇವೆ. ಕುಚ್ಚಿಗೆ ಹೌದಂತಂದ್ರೆ ಹುಡ್ಕೊಂಡು ತಿಂದ್ರು ತಿಂದೆ ನಾನು. ಹೌದಾ? ಮನದಿ ಯೋಚಿಸುತ್ತ ಮನದಿ ಯೋಚಿಸುತ್ತಂದಿದಳು ಶುಭ್ರಾಂಗನ ರೂಪಸಿಗೆ ಮನವ ಅಪಹರಿಸುತ್ತೀಗ ಚೈತನ್ಯ, ನೀನು ನನ್ನ ಮುದ್ದು ಮಗ. ಹಠ ಮಾಡಬೇಡ. ಎಲ್ಲ ವಿಷಯಗಳು ನಾನು ಹೇಳ್ತೇನೆ ಕಂದು, ಹೀಗೆ ಕೇಳಬೇಡ. ನಿನ್ನ ಮುತ್ತಿನ ಮಗ ಅಲ್ಲವೇ? ಹೌದು. ಮುತ್ತಿನ ಮಗು ತನಗೆ ಬೇಕಾದ್ದನ್ನ ಕೇಳಿದ್ರೆ ನಾನೇನು ಬೆಣ್ಣೆಯನ್ನ ಕೇಳಿದನು, ಹಾಲನ್ನ ಕೇಳಿದನು ಅಲ್ಲ. ನನಗೆ ತಂದೆ ಯಾರು ನೀನು ಹೇಳಲಿಲ್ಲ ಅಂತಾದರೆ ನನ್ನನ್ನು ನಿಂದಿಸುವುದಕ್ಕೆ ಇವರು ಬಿಡೋದಿಲ್ಲ. ಪ್ರತಿನಿತ್ಯವೂ ನಾನು ಗೆಳೆಯರ ಜೊತೆಯಲ್ಲಿ ಹೋಗುತ್ತಿರುವಾಗ ಅವರು ನನ್ನೊಡನೆ ಆಟವಾಡುವುದು. ಆಟದಲ್ಲಿ ಸರ್ವಪ್ರಥಮ ನಾನೇ. ಅದು ಯಾವ ಮತ್ಸರಕ್ಕೋ ಏನೋ ನಾನು ಆಟದಲ್ಲಿ ಗೆದ್ದೆ ಎನ್ನುವ ಜಿಜ್ಞಾಸೆ ಇರಬಹುದು. ಆದರೆ ನನ್ನನ್ನು ಮೂದಲಿಸ್ತಾರೆ ಏನೆನ್ನುವುದಾಗಿ. ಹೋಗ ಹೋಗ ಹೋಗ, ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಪ್ಪ ಇಲ್ಲದೆ ಹುಟ್ಟಿದ ದರಿದ್ರದ ಪಿಂಡ ಅಂತ ನನ್ನನ್ನು ಮೂದಲಿಸ್ತಾರೆ ಅಮ್ಮ. ಈ ಮಾತನ್ನು ಕೇಳಿದಾಗ ಆಟದಲ್ಲಿ ಗೆದ್ದ ಸಂತೋಷವೆಲ್ಲವೂ ಜಾರಿ ಹೋಗುತ್ತದೆ. ಮನೆಯಲ್ಲಿ ಬೇಸರ ಮೂಡುತ್ತದೆ, ಮನದಲ್ಲಿ ಬೇಸರ ಮೂಡುತ್ತದೆ. ಮಂಕು ಕವಿದ ನನ್ನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಹೇಳಮ್ಮ, ಹೇಳು ಹೇಳು. ಮಗನೇ, ನಿನ್ನ ಅಪ್ಪ ಏನಂತ ನನಗೆ ಚೆನ್ನಾಗಿ ಗೊತ್ತು. ಸದ್ಯದಲ್ಲಿ ನಿನಗೆ ಗೊತ್ತಾಗ್ತದೆ. ಸತ್ಯ ಎನ್ನುವುದು ವಿಮಾನ ವೇಗವಾದರೆ ಸುಳ್ಳು ಎನ್ನುವುದು ಬಂಡಿಯ ವೇಗ. ಆ ಸತ್ಯ ಹೇಳುವ ಕಾಲ ಸತ್ಯದಲ್ಲಿ ಬರ್ತಾ ಇದೆ. ಆ ಮಕ್ಕಳಿಗೆ ಸರಿಯಾದ ಪಾಠ ಕಲಿಸಬಹುದು. ಈಗ ಕೇಳಬೇಡ, ಈಗ ಹಠ ಮಾಡಬೇಡ ನೀನು. ಹೇಳುದಿಲ್ಲ ಹೇಳುದಿಲ್ಲ ಅಂತ ನಾನೇ ನನ್ನ ಪ್ರಾಣಾರ್ಪಣೆ ಹಠ ಮಾಡ್ತಾ ಇದ್ದ. ಮಾಡ್ಬೇಕು ಅಂತ ಎಂತದ ನಿನ್ನದು? ನನ್ನದೇನಿಲ್ಲ
ಇಲ್ಲಪ್ಪ. ನೀ ಎಂತದ್ದು ಹೇಳಿದ್ ನಾನು? ಏನು ಹೇಳಿಕೊಟ್ಟದನ್ನ ಸರಿಯಾಗಿ ಅಭ್ಯಾಸ ಮಾಡು ಅಂತ ಹೇಳಿದ್ರೆ ಹಾ. ನಿನ್ನದ್ದೇ ಒಂದು ಸಾಮ್ರಾಜ್ಯ ಅಲ್ವಾ? ಅಲ್ಲ ಅಲ್ಲ ಮಾಡಿದ್ದಲ್ಲ ಕರ್ಕರೆ, ಹಾ. ಈ ಅಮ್ಮನದ್ದೇ ಕರ್ಕರೆ. ಈ ಮಾಡುವುದೆಲ್ಲ ಮಾಡ್ಕೊಂಡು ಇದ್ದವ್ರ ಮೇಲೆ ಅಪವಾದ ನಿನ್ನ. ಇಲ್ಲ ಇಲ್ಲ, ಅಮ್ಮ ಸಾಮಾನ್ಯ ಕರ್ಕರೆ ಅಲ್ಲ, ಕರ್ಕರೇಶ್ವರಿ ಅವಳು. ಹಾ ಇದೋ ನಿನ್ನೆ ದಿವಸ ಅಂತ ಹೇಳಿಕೊಟ್ಟದ್ದು ನಾನು. ಹಾ ಹೇಳಿಕೊಟ್ಟು ಶಸ್ತ್ರ ಅಭ್ಯಾಸವನ್ನು ಕಲಿಬೇಕು. ಎಲ್ಲ ಕಲ್ತು ಮುಗಿಸಿ ತಗೊಂಡು ಬಾ. ಅಲ್ಲ. ಹಾ ತಗೊಂಡು ಬಾ. ಒಂದು ಆಯುಧ ಹಿಡ್ಕೊಳ್ಳಿಕ್ಕೂ ಬರುವುದಿಲ್ಲ ನಿನಗೆ. ನಾನು ಹಿಡ್ಕೊಳ್ಳುದು ಅದನ್ನ ನನಗೆ ಬರುವುದಿಲ್ಲ ಅಂತಲ್ಲ, ನಾನು ತಪ್ಪಿದ್ ನಿನಗೆ ಗೊತ್ತಾಗ್ತದೋ ಇಲ್ವಾ? ಕಲ್ತದ್ದು ಹೆಚ್ಚಾಯ್ತು ನೀನು. ಹೌದಾ? ಹಿಡ್ಕೊಡ. ಆದ್ರೂ ನಿಜ ಹೇಳ, ಈ ಸನ್ನಿವೇಶ ಹೊಸ್ತೇ ನನಗೆ ಯಾವ್ದು? ಇದೆಲ್ಲ ಹಿಡ್ಕೊಂಡು ಬರುವುದು. ಬಾಣವನ್ನ ಎದೆಯೇರಿಸಬೇಕು, ಬೇಕು ಬಿಲ್ಲನ್ನ ಬಿಲ್ಲನ್ನು. ಬಾಣವನ್ನ ಸಿಂಚಿನಿಗೆ ಸೇರಿಸಬೇಕು. ಹಾ ಆ ಕಾರಣ ಪರ್ಯಂತರ ಎಳೆದು ಹಾ. ಗುರಿ ಇಟ್ಟು ಹೊಡೆಯಬೇಕು. ತಾಗಿದ್ರೆ ಅಡ್ಡಿಲ್ಲ. ತಾಗಬೇಕು, ತಾಗಿದ್ರೆ ಅಡ್ಡಿಲ್ಲ ಅಂತದ್ದು. ಅಲ್ಲ, ಮಾವ ಹೇಳಿದ್ದು ಮಾತಿಗೆ ಹೇಳಿದ್ದು, ಒಮ್ಮೆ ತಪ್ಪಿ ಹೋಯಿತು, ಸರಿ ಇಲ್ಲ ಅಂತ. ಈಗ ನಾನು ಅದನ್ನು ಮಾಡ್ಬೇಕಲ್ವಾ? ಸರಿ ನೋಡು, ಆ ಕರ್ಣಗಳವರೆಗೆ ಯಾಳದು ಬಿಡುತ್ತೇನೆ, ನಿನ್ನ ಕರ್ಣ ಪಾತ್ರ ಉದುರೋದಿತ್ತು ಸ್ವಲ್ಪ ಆ ಕಡೆ ನಿಲ್ಲು. ಮಾವ ಎಂತದ್ದು? ಶ್ರದ್ಧೆ ಎಲ್ಲ ಇಟ್ಟೇನೋ ಹೊಡೆದದ್ದು ಹೌದು, ಆದ್ರೆ ಒಂದು ಸ್ವಲ್ಪ ಜಾರಿ ಹೋಯ್ತು. ಹಾ ಗುರಿ ಇಟ್ಟು ಹಣ್ಣಿಗೆ ಬಾಣ ಬಿಡು ಅಂತ ಹೇಳಿದ್ರೆ ಸ್ವಲ್ಪ ಜಾರಿ ಹೋಯ್ತು. ಅಯ್ಯಯ್ಯೋ, ಕಿವಿ ಬೆನ್ನುವೆಲ್ಲ ನಂದೇ ಮಾವ. ಇಲ್ಲ ಇಲ್ಲ, ಇನ್ನೊಂದು ಅವಕಾಶ ಕೊಡು. ಹಾ ಪ್ರಯೋಗಿಸ್ಲಾ? ನೋಡು. ಮಕ್ಕಳೆಲ್ಲ ಹಾಳಾದದ್ದೇ ಹೀಗೆ. ಸ್ವಲ್ಪ ಏರಿಸಿದ್ರು ಸಾಕು, ಅಟ್ಟದಲ್ಲಿ ಹೋಗಿ ಕುತ್ಕೊಂಡು ಬಿಟ್ಟು. ಇವತ್ತಿಷ್ಟಕ್ಕೆ ಮುಗಿಯುವುದಿಲ್ಲ. ಎಲ್ಲಿಯಾದ್ರೂ ಮುಂದೊಂದು ದಿವಸ ವೈರಿಗಳ ಆಕ್ರಮಣ ಇಲ್ಲಿಗೆ ಆಯ್ತು ಅಂತಾದ್ರೆ ನೀನ್ ಏನು ಮಾಡ್ತೀಯ?